ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೇಕ್ರೆಡ್ ಸ್ಟಿಚಸ್ ಬೈ ಎಸ್. ಇವತ್ತಿನ ವಿಡಿಯೋದಲ್ಲಿ ನಾವು 3 ಸ್ಟಿಚಸನ್ನು ಕಲಿಯುವ. ನಾರ್ಮಲ್ ನೀಡಲ್ ಯೂಸ್ ಮಾಡಿಕೊಂಡು ಮಾಡುವಂಥದ್ದು ಫ್ರೆಂಚ್ ನಾಟ್, ಲಾಂಗ್ ಫ್ರೆಂಚ್ ನಾಟ್, ನಂತರ ರಿಂಗ್ ನಾಟ್. ಈಗ ನಾನು ಮೊದಲಿಗೆ 3 ಎಳೆ ದಾರವನ್ನು ನಾರ್ಮಲ್ ನೀಡ್ಲಿಗೆ ಹಾಕಿ ಇನ್ಸರ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದು 3 ಎಳೆ ಸೂಜಿಗೆ ಹಾಕಿ ಆಗುವಾಗ 6 ಎಳೆ ಆಗ್ತದೆ, ಇಷ್ಟು ದಪ್ಪ ಬರ್ತದೆ. ಈಗ ನಾವು ಫ್ರೆಂಚ್ ನಾಟ್ ಮಾಡೋದು ಹೇಗೆ ಅಂತ ನೋಡುವ. ಮೊದಲಿಗೆ ರಿಂಗಿಗೆ ಹಾಕಬೇಕು. ರಿಂಗಿಗೆ ಹಾಕಿ ಈ ಸೂಜಿಗೆ ಕಾಣಿಸ್ತಿದೆ ಅಲ್ಲ, ಸೂಜಿಯ ಈ ಥ್ರೆಡ್ ನಾಡಿಗಡೆ ಸೂಜಿ ಹಾಕಿ 1 2 ಸುತ್ತಿ ಎಲ್ಲಿ ಸೂಜಿ ಬಂದಿರ್ತದೆ ಅಲ್ಲಿನೇ ಪಕ್ಕಕ್ಕೆ ನಾವು ಸೂಜಿಯನ್ನು ಹಾಕಬೇಕು. ನೋಡಿ, ಒಂದು ನಾಟ್ ಕ್ರಿಯೇಟ್ ಆಯಿತು. ಇದು ಫ್ರೆಂಚ್ ನಾಟ್ ಅಂತ ಹೇಳ್ತೇವೆ ಇದಕ್ಕೆ. ಇನ್ನೊಂದು ಹಾಗೆಲೇ ಮಾಡ್ತೇನೆ. ಒಂದು 2 ಸುತ್ತಿ ಅಲ್ಲಿ ಪಕ್ಕಕ್ಕೆ, ಅಲ್ಲಿ ಅದರ ನೂಲು ಬಂದಲ್ಲಿ ಎಲ್ಲಿಂದ ನಾವು ಥ್ರೆಡ್ ಹಾಕಿರ್ತೇವೆ ಅಲ್ಲಿಗೆ ಸೂಜಿ ಹಾಕಬೇಕು ಮತ್ತು ಟೈಟ್ ಮಾಡಬೇಕು. ಇದು ನಾಟ್ ಸ್ಟಿಚ್ ಯೂಸ್ ಮಾಡಿಕೊಂಡು ನಾವು ಫ್ಲವರ್ ಎಲ್ಲ ಮಾಡ್ಬೋದು, ತುಂಬ ಚೆಂದ ಕಾಣ್ತದೆ. ಆಯಿತಾ? ಇದಕ್ಕೆ ಫ್ರೆಂಚ್ ನಾಟ್ ಅಂತ ಹೇಳ್ತೇವೆ. ನೋಡಿ, ಈ ಥರ ಆಯಿತು. ಫ್ರೆಂಚ್ ನಾಟ್ ಅಂತ ಹೇಳ್ತೇವೆ. ಫ್ರೆಂಚ್ ನಾಟ್ ಆಯ್ತಲ್ಲ. ಫ್ರೆಂಚ್ ನಾಟ್ ಯೂಸ್ ಮಾಡಿಕೊಂಡು ನೋಡಿ, ಇದು ಫ್ಲವರ್ ಮಾಡಿದ್ದೇನೆ ನಾನು. ಹೀಗೆ ಫ್ಲವರ್ ಎಲ್ಲ ಮಾಡ್ಬೋದು. ಇದು ಸ್ವಲ್ಪ ಪೀಚ್ ಕಲರ್ ಥ್ರೆಡ್ಡಲ್ಲಿ ನಾನು ಮಾಡಿರುವಂಥದ್ದು ಫ್ಲವರ್. ಆದಷ್ಟು ಫ್ಲವರ್ ಎಲ್ಲ ಮಾಡುವಾಗ ಸ್ವಲ್ಪ ಮೀಡಿಯಮ್ ಸೈಜ್ಗೆ ಮಾಡಬೇಕು, ತುಂಬ ದೊಡ್ಡದು ಮಾಡಬಾರ್ದು. ಇಲ್ಲೊಂದು ಲೀಫ್ ಸ್ಟಿಚ್ ಮಾಡಿದ್ದೇನೆ ನಾನು. ಇದಕ್ಕೆ ಸ್ಯಾಟಿನ್ ಸ್ಟಿಚ್ ಯೂಸ್ ಮಾಡಿದ್ದೇನೆ. ಈಗ ನಾನು ಮಾಡಿರುವಂಥದ್ದು ಫ್ರೆಂಚ್ ನಾಟು. ಈ ಫ್ರೆಂಚ್ ನಾಟ್ ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು ಡಿಸೈನ್ ನಾನು ಫ್ಲವರ್ ಮಾಡ್ಬೋದು ಫ್ರೆಂಚ್ ನಾಟ್ ಯೂಸ್ ಮಾಡಿಕೊಂಡು. ಈಗ ಇನ್ನೊಂದು ಲಾಂಗ್ ಫ್ರೆಂಚ್ ನಾಟ್ ಸ್ಟಿಚ್ ಹಾಕೋದು ಹೇಗೆ ಅಂತ ನೋಡುವ. ಹೀಗೆ ಇರ್ತದಲ್ಲ ಥ್ರೆಡ್, ನಾವು ಸ್ವಲ್ಪ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ಸುತ್ತಬೇಕು. ಒಂದು ಆ್ಯಸ್ ಯೂಶ್ವಲ್ ನಾವು ಫ್ರೆಂಚ್ ನಾಟಿಗೆ ಸುತ್ತಿದ್ವಲ್ಲ ಹಾಗೆ ಸುತ್ತಬೇಕು. 1-2 ಸುತ್ತಿ ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಎಷ್ಟು ದೊಡ್ಡ ಬೇಕು ನಮಗೆ ಅಡ್ಜಸ್ಟ್ ಮಾಡ್ಬೋದು. ನಮಗೆ ಇಷ್ಟು ದೊಡ್ಡ ನಮಗೆ ಬೇಕಾದರೆ ಇಷ್ಟು ಡಿಸ್ಟೆನ್ಸಿಗೆ ನಾವು ನೀಡ್ಲನ್ನು. ಈಗ ಫ್ರೆಂಚ್ ನಾಟ್ ಲಾಂಗ್ ಫ್ರೆಂಚ್ ನಾಟ್ ಹೇಗೆ ಹಾಕೋದಂತ ನೋಡುವ. ಇನ್ನೊಂದು ಸಾರಿ ಮಾಡ್ತೇನೆ. ಹೀಗೆ 2 ಸುತ್ತಿ ಎಷ್ಟು ಡಿಸ್ಟೆನ್ಸ್ ಬೇಕು ಅಲ್ಲಿಗೆ ನಾವು ಚುಚ್ಚಬೇಕು. ಬೇಗ ಮಾಡ್ತೇನೆ, ಇಲ್ಲದ್ರೆ ನಮ್ಮದು ಮೊಬೈಲ್ ಮೆಮೊರಿ ಎಲ್ಲ ಫುಲ್ಲಾಗಿದೆ, ಎಲ್ಲ ಒಂದೊಂದು ಡಿಲೀಟ್ ಆಗ್ತಾ ಉಂಟು. ಅದಕ್ಕೆ ನೋಡಿ ಲಾಂಗ್ ಫ್ರೆಂಚ್ ನಾಟ್ ಹೀಗೆ ಆಗ್ತದೆ. ಒಂದು 2 ಸುತ್ತಿ ಹೀಗೆ ಸ್ವಲ್ಪ ಎದುರಿಗೆ ಚುಚ್ಚಬೇಕು. ಇದಕ್ಕೆ ಲಾಂಗ್ ಫ್ರೆಂಚ್ ನಾಟ್ ಅಂತ ಹೇಳ್ತೇವೆ. ಈಗ ರಿಂಗ್ ನಾಟ್ ಹಾಕೋದು ಹೇಗೆ ಅಂತ ನೋಡುವ. ಈ ಥರ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಥ್ರೆಡ್ಡನ್ನು ಇಟ್ಕೊಂಡು 1-2 ಸುತ್ತು ಹಾಕಬೇಕು. ಆಮೇಲೆ ಸ್ವಲ್ಪ ಲೂಸ್ ಬಿಟ್ಟು ಅದರ ಪಕ್ಕಕ್ಕೆ ನಾವು ಚುಚ್ಚಬೇಕು. ಇಲ್ಲಿ ನೋಡಿ, ಸಣ್ಣ ರಿಂಗ್ ಥರ ಕ್ರಿಯೇಟ್ ಆಗಿರ್ತದೆ. ಇಲ್ಲಿ ಕಾಣಿಸಿದೆಯಲ್ಲ ಸಣ್ಣ ರಿಂಗ್. ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಮ್ಮ ಲೆಫ್ಟ್ ಹ್ಯಾಂಡಲ್ಲಿ ನಾವು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಬೇಕು. ನಂತರ ಹೀಗೆ ಎಳಿಬೇಕು ನಾವು ಕೆಳಗಡೆಯಿಂದ. ನೋಡಿ, ಒಂದು ರಿಂಗ್ ಥರ ಕ್ರಿಯೇಟ್ ಆಯಿತು ನೋಡಿ. ಇದಕ್ಕೆ ನಾವು ರಿಂಗ್ ನಾಟ್ ಅಂತ ಹೇಳ್ತೇವೆ. ಹಾಗೆ ಇನ್ನೊಂದು ಹಾಕುವ. ಇದು ಸ್ಟಿಚ್ ಮಾಡಿದಾಗ ನಮಗೆ ಒಳ್ಳೆಯ ಲುಕ್ ಕೊಡ್ತದೆ ಫ್ಲವರಿಗೆಲ್ಲ.
ಆದಷ್ಟು ಸಣ್ಣದಾಗಿ ಫ್ಲವರ್ ಮಾಡುವ, ಅಂದರೆ ಫ್ಲವರ್ ಸೈಜ್ ನಮ್ಮದು ರಿಂಗ್ ನಾವು ಮಾಡುವ ರಿಂಗ್ ನಾಟ್ ಕೂಡ ಆಲ್ಮೋಸ್ಟ್ ಎಲ್ಲದು ಸೇಮ್ ಸೈಜ್ ಇರಬೇಕು. ನೂಲು ಸಿಕ್ಕಿಕೊಳ್ಳುವ ಚಾನ್ಸಸ್ ತುಂಬ ಇರ್ತದೆ ಈ ಸ್ಟಿಚಸಲ್ಲಿ, ಅದಕ್ಕೆ ನಾವು ಜಾಗ್ರತೆಯಲ್ಲಿ ಮಾಡಬೇಕು. ನೋಡಿ ಇನ್ನೊಂದು ನಾಟ್ ಇತ್ತು, ಚೂರು ದೊಡ್ಡದಾಯ್ತು ಇದು. ಒಂದು 2 ಸುತ್ತು ತಿರುಗಿಸಿ ಸ್ವಲ್ಪ ಲೂಸ್ ಬಿಟ್ಟು ಚೂರು ನಮಗೆ ಎಷ್ಟು ಸೈಜ್ ಬೇಕು ಇವಾಗಲೇ ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ಅಡ್ಜಸ್ಟ್ ಮಾಡಿಕೊಂಡು ಇನ್ನೊಂದು ಕೈಯಲ್ಲಿ ನಾವು ಅದನ್ನು ಟೈಟಾಗಿ ಇಟ್ಕೊಬೇಕು. ಅದು ರಿಂಗ್ ಆಗಿರ್ತದಲ್ಲ ಅಲ್ಲಿ ಟೈಟಾಗಿ ಇಟ್ಕೊಂಡು ನೋಡಿ ಹೀಗೊಂದು ಸಣ್ಣದೊಂದು ರಿಂಗ್ ಕ್ರಿಯೇಟ್ ಆಯ್ತು ಇಲ್ಲಿ. ಇದಕ್ಕೆ ನಾವು ರಿಂಗ್ ನಾಟ್ ಅಂತ ಹೇಳ್ತೇವೆ. ರಿಂಗ್ ನಾಟ್ ಕೂಡ ಯೂಸ್ ಮಾಡಿಕೊಂಡು ನಾವು ಫ್ಲವರ್ ಡಿಸೈನನ್ನು ಮಾಡ್ಬೋದು. ನೋಡಿ ಹೀಗೆ ಬರ್ತದೆ. ಇದಕ್ಕೆ ರಿಂಗ್ ನಾಟ್ ಅಂತ ಹೇಳ್ತೇವೆ ನಾವು. ಫ್ರೆಂಚ್ ನಾಟ್, ಲಾಂಗ್ ಫ್ರೆಂಚ್ ನಾಟ್, ರಿಂಗ್ ನಾಟ್ ಪ್ರಾಕ್ಟೀಸ್ ಮಾಡಿ. ಆದಷ್ಟು ಫ್ಲವರ್ ಮಾಡುವಾಗೆಲ್ಲ ಆದಷ್ಟು ಮೀಡಿಯಮ್ ಸೈಜಿಗೆ ಮಾಡಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು 3 ಸ್ಟಿಚಸನ್ನು ಕಲ್ತ್ಕೊಂಡ್ವಿ. ಫ್ರೆಂಚ್ ನಾಟ್, ಲಾಂಗ್ ಫ್ರೆಂಚ್ ನಾಟ್, ನಂತರ ರಿಂಗ್ ನಾಟ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.